ನಾನೇ ಒಂದಷ್ಟು ದೇವಸ್ಥಾನಗಳಿಗೆ ಹೋದಾಗ ಏನಂತ ಬೇಡ್ಕೊಳ್ತೀವಿ ಅಂತಂದರೆ, ದೇವರೇ ನನಗೆ ಒಳ್ಳೇದು ಮಾಡು ಅಂತ ಬೇಡ್ಕೋತೀವಿ. ಆದರೆ ನಾನು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಒಂದು ಲೈನ್ ಹಾಕಿದ್ರು. ಆ, ಆ, ಭಯ ಪಡಬೇಡಿ, ಆ ಒಂದು ಭಯಕ್ಕೆ ಹೇಳಿ ನನ್ನ ಜೊತೆಗೆ ರಾಯರಿದ್ದಾರೆ ಅನ್ನುವಂತಹ ಲೈನು ಸಮಥಿಂಗ್ ಒಂದು ಲೈನ್ ಹಾಕಿದ್ರು. ನನಗೆ ಆ ಲೈನ್ನ ನೋಡಿ ಬಹಳ ಆಶ್ಚರ್ಯ ಆಯಿತು. ಏನಿದು ಅಂತ ಗುರುಗಳೇ ಅದ್ರ ಬಗ್ಗೆ ಹೇಳೋದಾದ್ರೆ. ಖಂಡಿತ ಇದರಲ್ಲಿ ಒಂದು ಸ್ವಲ್ಪ ಅರ್ಥ ಇದೆ. ಏನು ಕೇಳಿದರೆ, ಈಗ ಇದು ಮತ್ತೊಂದಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಬಹುದು. ಪ್ರಕೃತಿ ಅಂತ ಬಂದಾಗ ಇಲ್ಲಿ ನಿಮಗೆ ಪರಿಮಳದ ಗಾಳಿಯನ್ನ ನೀವು ಆಸ್ವಾದಿಸಿದಿರಲ್ವಾ, ಹಾಗೆ ದುರ್ಗಂಧದ ಗಾಳಿಯನ್ನು ಆಸ್ವಾದಿಸ್ತೀರಲ್ವಾ. ಖಂಡಿತ. ಎಲ್ಲಿಯೋ ಗಲೀಜಿದ್ದಲ್ಲಿ ದುರ್ಗಂಧಗಳು. ಪ್ರಕೃತಿಯಲ್ಲಿ ಪಾಸಿಟಿವ್ ವೈಬ್ಸ್ ಇದೆ ಅಂತ ನೀವು ಒಪ್ಪುತ್ತೀರಿ ಅಂತಂದ್ರೆ, ಆಸ್ ಎ ಪ್ಯಾರಲರ್ ನೆಗೆಟಿವ್ ವೈಬ್ಸ್ ಆಲ್ಸೋ ದೇರ್. ಈ ನೆಗೆಟಿವ್ ವೈಬ್ಸ್ ಅನ್ನ ಇದು ನಾನು ವಿಜ್ಞಾನದ ಶಬ್ದದಲ್ಲಿ ಸಂಬೋಧನೆ ಮಾಡಿದ್ರೆ, ಪ್ರಾಚೀನ ಕಾಲದಲ್ಲಿ ಈ ಭೂತ ಪ್ರೇತ ಪಿಶಾಚಾದಿಗಳನ್ನ ಈ ಹೆಸರುಗಳಿಂದ ಅದನ್ನು ಸಂಬೋಧನೆ ಮಾಡ್ತಿದ್ರು. ಅದು ಆ ಭೂತ ಪ್ರೇತ ಪಿಶಾಚಾದಿಗಳು ಯಾವುದೋ ಒಂದು ರೂಪವನ್ನು ಹೊತ್ತಿರೋದಿಲ್ಲ, ಅದು ಕೂಡ ಒಂದು ಗಾಳಿಯೇ. ಇದು ಶಾಸ್ತ್ರ ನಾನು ಹೇಳ್ತಾ ಇರೋದು. ಶಾಸ್ತ್ರವನ್ನ ವಿಜ್ಞಾನದ ತರ್ಜುಮೆಯ ಮೂಲಕ ಹೇಳ್ತಾ ಇದ್ದೇನೆ. ಪ್ರೇತಗಳ ಒಂದು ಸ್ಥಿತಿ ಏನು ಕೇಳಿದರೆ, ಅದಕ್ಕೆ ಗಾಳಿಯ ಸ್ಥಿತಿ ಇರುತ್ತದೆ. ಅಂತಂದ್ರೆ ನಮಗೆ ದುರ್ಗಂಧಗಳು ನಮ್ಮನ್ನ ಡಿಸ್ಟರ್ಬ್ ಮಾಡಿದ ಹಾಗೆ ಈ ನೆಗೆಟಿವ್ ವೈಬ್ಸ್ಗಳು ಕೂಡ ಮನುಷ್ಯನನ್ನ ಡಿಸ್ಟರ್ಬ್ ಮಾಡುತ್ತದೆ. ಮನುಷ್ಯನ ಬುದ್ಧಿಯ ಮೇಲೆ, ಮನುಷ್ಯನ ಮಾನಸಿಕತೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇದನ್ನು ನಾವು ಅರ್ಥ ಮಾಡಿ, ಇಂತಹ ದುಷ್ಟ ಪ್ರಭಾವಗಳನ್ನ ನಿವಾರಿಸಿಕೊಳ್ಳುವಲ್ಲಿ ರಾಯರು ನಮ್ಮ ಜೊತೆಗಿದ್ದಾರೆ ಅಂತ ಹೇಳುವಂತಹ ಒಂದು ಚಿಂತನೆ ನಮ್ಮ ಜೊತೆಗಿದ್ದದ್ದೇ ಹೌದಾದರೆ, ಇಂತಹ ಪ್ರಭಾವಗಳು ದೂರ ಆಗುವುದರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಇದಕ್ಕೆ ರಾಯರ ಜೊತೆಗಿನ ಒಂದು ಘಟನೆಯನ್ನ ನಿಮಗೆ ಒಂದು ಕತೆ, ಅಂದ್ರೆ ಉಲ್ಲೇಖಿತ ಕಥೆಯನ್ನ ಹೇಳ್ತೇನೆ. ಖಂಡಿತ ಗುರುಗಳೇ. ಅವರ ಜೊತೆಗೆ ಶಿಷ್ಯಕೋಟಿ ಸಂಚಾರ, ಆಗಲೇ ನಾನು ಆರಂಭ ಮಾಡುವಾಗ ಹೇಳಿದೆ, ಮಠಾಧಿಪತಿಗಳು ಸಂಚಾರ ಮಾಡ್ತಾ ಇರುವಾಗ ಪರಿಚಾರಕ ಶಿಷ್ಯಕೋಟಿಗಳಿರ್ತಾರೆ. ಅಂದ್ರೆ ದೇವರ ಪೂಜೆಗೆ ಬೇಕಾದಂತದ್ದನ್ನೆಲ್ಲ ತಯಾರು ಮಾಡುವಲ್ಲಿ, ಗುರುಗಳ ಜೊತೆಗೆ ಪಾಠವನ್ನ ಕೇಳ್ತಾ ಕೇಳ್ತಾ ಆ ಕೆಲಸವನ್ನ ಮಾಡುವಂತಹದ್ದು, ಗುರುಗಳಿಗೆ ಬೇಕಾದಂತ ಒಂದಷ್ಟು ಕೈ ಕೆಲಸಗಳನ್ನ ಮಾಡಿಕೊಡ್ಲಿಕ್ಕೆ ಶಿಷ್ಯರನ್ನ ಇಟ್ಟುಕೊಂಡೇ ಗುರುಗಳಾದವರು ಸಂಚಾರವನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಒಬ್ಬ ಶಿಷ್ಯ ಒಂದು ಸಾಮಾಜಿಕ ವ್ಯವಸ್ಥೆಯ ಆಧಾರದಲ್ಲಿ ಆತನಿಗೆ ವಯಸ್ಸಾಗಿರುತ್ತೆ, ಬಡತನ ಇರ್ತದೆ. ಕಾಲದ ಆಧಾರದಲ್ಲಿ ಹೇಳ್ತೇನೆ, ಆ ಕಾಲದಲ್ಲಿ ಬಡತನ ಇರ್ತದೆ. ಆ ಬಡತನದಿಂದಾಗಿ ಎಲ್ಲಿಯೂ ಕೂಡ ಆತನಿಗೊಂದು ಒಳ್ಳೆಯ ವಧು ಸಿಗೋದಿಲ್ಲ. ಅವನೇನು ಮಾಡ್ತಾನೆ, ಒಂದ್ ದಿವಸ ಏಕಾಏಕಿ ತೀರ್ಮಾನ ಮಾಡ್ತಾನೆ, ನಾನು ಕನ್ಯಾನ್ವೇಷಣೆಯನ್ನ ಮಾಡುತ್ತಾ ನಡ್ಕೊಂಡು ಹೋಗ್ತಾ ಇರ್ತೇನೆ ಅಂತ. ಹುಡುಗಿ ಸಿಗೋಲಿಯ ತನಕ ನಾನು ನಡ್ಕೊಂಡು ಹೋಗ್ತೇನೆ. ಅಂದ್ರೆ ಹೇಗಾದರೂ ಸರಿ ನಾನು ಸಾಂಸಾರಿಕ ಜೀವನವನ್ನ ಆರಂಭ ಮಾಡಲೇಬೇಕು, ದಾಂಪತ್ಯ ಜೀವನಕ್ಕೆ ಕಾಲಿಡಲೇಬೇಕು ಹೇಳುವಂತಹ ಒಂದು ಮಾನಸಿಕತೆಗೆ ಆತ ಬರ್ತಾನೆ. ಬಂದು ಗುರುಗಳ ಹತ್ರ ಹೋಗಿ ಹೇಳ್ತಾನೆ, ನನಗೆ ಈ ತರದ ಒಂದು ಇಚ್ಛಾಶಕ್ತಿ ಇದೆ, ಇದಕ್ಕೆ ನೀವು ಅನುಗ್ರಹ ಮಾಡಬೇಕು. ಆಗ ಗುರುಗಳು, ನಾನೇ ಬರಿಗೈದಾಸ, ನಿನಗೇನು ಕೊಡ್ಲಿ, ಇಲ್ಲ ನೀವು ಅನುಗ್ರಹ ಮಾಡಿ. ಆಯ್ತು ಸರಿ. ಅನುಗ್ರಹದ ಸಂಕೇತವಾಗಿ ತುಳಸಿ ಕಟ್ಟೆಯ ಮೃತ್ತಿಕೆಯನ್ನ ಅವ್ರ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ತುಳಸಿ ಬುಡದ ಮಣ್ಣನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ರಾಯರು. ಈ ಮಣ್ಣನ್ನೇ ನೀವು ನನಗೆ ಕೊಡಿ ಪ್ರಸಾದ ಅಂತ ಹೇಳಿ ಕೇಳ್ತಾನೆ ಆ ವಿದ್ಯಾರ್ಥಿ ಯುವಕ. ಕೇಳಿದಾಗ ಅವರು, ಇದರಲ್ಲಿ ಏನಿದೆ, ನನಗೆ ಅದರಲ್ಲೇನಿದೆ ಅನ್ನೋದು ಮುಖ್ಯ ಅಲ್ಲ, ಅದನ್ನ ಯಾರು ಕೊಟ್ರು ಅನ್ನೋದು ಮುಖ್ಯ. ನಿಮ್ಮ ಕೈಯಿಂದ ನನಗೆ ಏನಾದರೂ ಸಿಕ್ಕಿದ್ರೆ ಅದು ಮಹಾಪ್ರಸಾದ, ಅದು ನನ್ನ ಸೌಭಾಗ್ಯ, ಅದು ನನ್ನ ಪೂರ್ವಾರ್ಜಿತ ಸುಕೃತ ಅಂತ ಅವನು ಹೇಳ್ತಾನೆ ಗುರುಗಳಿಗೆ. ರಾಯರು ಆಯ್ತು ಅಂತ ಹೇಳಿ ಅವನಿಗೆ ಕೊಡ್ತಾರೆ ಆ ಮೃತ್ತಿಕೆಯನ್ನು ಹಿಡಿದು ನಡಿಲಿಕ್ಕೆ ಆರಂಭ ಆತನದ್ದು. ಯಾವುದಕ್ಕಾಗಿ? ಕನ್ಯಾನ್ವೇಷಣೆ, ಹುಡುಗಿಯನ್ನು ಹುಡುಕುತ್ತಾ
ಹೊರಟು ಗಮಿಸ್ತಾನೆ ರಾತ್ರಿ ಕಾಲ ಆಗುತ್ತದೆ. ರಾತ್ರಿ ಕಾಲ ಒಂದು ಹಳ್ಳಿಯ ಪ್ರದೇಶದಲ್ಲಿ ಎಲ್ಲ ಮಲಗಿ ಆಗಿದೆ. ಒಂದು 7-7:30 ಎಲ್ಲ ಮಲಗುತ್ತಾರೆ. ಮಲಗಿ ಆಗಿದೆ. ಹಳ್ಳಿಯ ಮನೆಯ ಮುಂದೆ ನಿಮಗೆ ಗೊತ್ತಿರುತ್ತೆ, ಜಗಲಿಗಳಿರ್ತವೆ. ಜಗಲಿಯಲ್ಲಿ ಮನೆ ಬಾಗಿಲು ಹಾಕಿದೆ. ಮಲಗಲಿಕ್ಕೆ ವಿಶ್ರಾಂತಿಗೆ ಜಾಗ ಬೇಕಲ್ಲ. ಆ ಜಗಲಿಯಲ್ಲಿ ಮಲಗುತ್ತೇನೆ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿ ಮಲಗುತ್ತಾರೆ. ಮಲಗುವಾಗ ಆ ಮೃತ್ತಿಕೆ ಮಣ್ಣೇನಿದೆ ಅದನ್ನ ತಲೆಯ ಭಾಗದಲ್ಲಿ ಇಟ್ಟು ಮಲಗುತ್ತಾರೆ. ಯಾಕಂದ್ರೆ ಅದೇ ಮಹಾಪ್ರಸಾದ, ಆತನ ಯಶಸ್ಸಿನ ಒಂದು ಫಲ ಆ ಮಣ್ಣು. ಆತನಿಗೆ ಅದು ಸ್ಪಷ್ಟವಾಗಿ ಗೊತ್ತಿದೆ. ಮಲಗುತ್ತಾನೆ. ಮಧ್ಯರಾತ್ರಿಯ ಕಾಲ. ಆ ಮನೆ ಏನಿದೆ ಊರಿನ ಬಹಳ ದೊಡ್ಡವರ ಮನೆ. ಅದು ಅಂದ್ರೆ ಒಂದು ರೀತಿಯಲ್ಲಿ ಶಾನುಭೋಗರು ಅಥವಾ ಕುಲಕರ್ಣಿಗಳು ಅಥವಾ ದೇಸಾಯಿಗಳು, ಈ ರೀತಿ ಒಂದು ದೊಡ್ಡ ಮನೆತನ. ಆ ಮನೆಯಲ್ಲಿ ಒಂದು ದಂಪತಿಗಳಿರ್ತಾರೆ. ಆ ದಂಪತಿಗಳಲ್ಲಿ ಆ ಯಜಮಾನನ ಹೆಂಡತಿ ತುಂಬು ಗರ್ಭಿಣಿಯಾಗಿರ್ತಾಳೆ. ಅಂದ್ರೆ ಸುದೀರ್ಘವಾದಂಥ ಕಾಲಘಟ್ಟದಲ್ಲಿ ಗರ್ಭಿಣಿಯಾಗುವುದು, ಪ್ರಸವ ಸಂದರ್ಭದಲ್ಲಿ ಮಗು ಸಾಯುವುದು, ಅಂತಹ ಒಂದು ಸ್ಥಿತಿ ಆ ಮನೆಯಲ್ಲಿರ್ತದೆ. ಅದೆಷ್ಟೋ ಮಕ್ಕಳು ಮರಣ ಹೊಂದಿ ಈಗ ಮತ್ತೆ ಪುನಃ ಪ್ರಸವಕ್ಕೆ ರೆಡಿಯಾದಂತಹ ಸ್ತ್ರೀ ಅವಳು. ಈ ಮಕ್ಕಳ ಮರಣಕ್ಕೆ ಕಾರಣ ಏನು ಕೇಳಿದ್ರೆ, ಇಲ್ಲಿ ಉಲ್ಲೇಖ ಆಗುವಂತಹದ್ದು ಒಂದು ಪ್ರೇತದ ಬಾಧೆ ಅಥವಾ ಪ್ರೇತದ ದೋಷ ಅಥವಾ ಬ್ರಹ್ಮರಕ್ಷಸ್ಸಿನ ಬಾಧೆ ಅಂತ ಹೇಳುವಂತಹದ್ದು ಗೊತ್ತಾಗ್ತದೆ. ಏನು ಮಾಡೋದು? ಸಹಜವಾಗಿಯೇ ಆ ಹೆಣ್ಣು ಮಗಳು ಪ್ರಸವಕ್ಕೆ ಹೋಗಬೇಕು. ಹಿಂದಿನ ಕಾಲದಲ್ಲಿ ಯಾರದ್ದೋ ಮನೆಗೆ ಹೋಗೋದು, ವಯಸ್ಸಾದವರು ಇರ್ತಿದ್ರು. ಮನೆಯಿಂದ ಹೊರಗೆ ಬರುವಾಗ ಆ ಬ್ರಹ್ಮರಕ್ಷಸ್ಸು ಅವರ ಮುಂದೆ ಬಂದು ನಿಲ್ಲೋದು. ಆದರೆ ಈ ದಿನ ಏನಾಯ್ತು ಕೇಳಿದ್ರೆ, ಈ ಯುವಕ ಇದ್ದಾನೆ, ಬ್ರಾಹ್ಮಣ ಯುವಕ ಇದ್ದಾನೆ, ಅಲ್ಲಿ ಮೃತ್ತಿಕೆ ಇದೆ. ಆ ಬ್ರಹ್ಮರಕ್ಷಸ್ಸು ಕಮ್ಯುನಿಕೇಶನ್ ಆರಂಭ ಮಾಡುತ್ತದೆ, ಮಾತುಕತೆಯನ್ನ. ಇನ್ನ ಮನೆಯ ಮಹಾದ್ವಾರಕ್ಕೆ ನನಗೆ ಬರ್ಲಿಕ್ಕಾಗ್ತಾ ಇಲ್ಲ, ಕಾರಣ ಅಲ್ಲಿ ಒಬ್ಬ ಬ್ರಾಹ್ಮಣ ಮಲಗಿದ್ದಾನೆ, ಅವನ ತಲೆಯ ಭಾಗದಲ್ಲಿ ಒಂದಷ್ಟು ಮಣ್ಣಿದೆ, ಅದನ್ನ ಎತ್ತಿ ಬಿಸಾಕು, ಆಮೇಲೆ ನಾನು ಯಾರು ನೋಡು ಅಂತ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ತದೆ ಆ ಯಜಮಾನ ಹತ್ರ. ಅಷ್ಟಾಗುವಾಗ ಭಯಭೀತನಾಗಿ ಈ ಬ್ರಾಹ್ಮಣ ಯುವಕ ಎದ್ದು ಬಿಡ್ತಾನೆ. ಎದ್ದು ಒಂದ್ ಸ್ವಲ್ಪ ಧೈರ್ಯವನ್ನ ತಂದುಕೊಳ್ತಾನೆ. ಆತ, ನನ್ನ ಜೊತೆಗೆ ಮೃತ್ತಿಕೆ ಇದೆ, ರಾಯರಿದ್ದಾರೆ. ಆ ಬ್ರಾಹ್ಮಣ ಯುವಕನಿಗೂ ಹೇಳ್ತಾ ಇದೆ, ನಿನ್ನನ್ನು ಸುಟ್ಟು ಭಸ್ಮ ಮಾಡುತ್ತೇನೆ ನಾನು, ನೀನು ಆ ಮೃತ್ತಿಕೆಯನ್ನ ಮಾತ್ರ ಅಲ್ಲಿಂದ ಬಿಸಾಕು ಅಂತ ವಾರ್ನ್ ಮಾಡ್ತಾ ಇದೆ. ಆಗ ಆ ಬ್ರಾಹ್ಮಣ ಯುವಕ ಆ ಮೃತ್ತಿಕೆಯನ್ನ ತೆಗೆದು ಆ ಬ್ರಹ್ಮರಾಕ್ಷಸಿನ ಆಕೃತಿಯ ಮೇಲೆ ಬಿಸಾಕ್ತಾನೆ. ಇದು ಉಲ್ಲೇಖಿತವಾದ ಕಥೆ. ಬಿಸಾಕಿದಾಗ ಆ ಪ್ರೇತಾಕೃತಿ, ಆ ಬ್ರಹ್ಮರಾಕ್ಷಸಿನ ಆಕೃತಿ ಏನಿದೆ ಅದು ಮಹತ್ತರವಾದಂತಹ ಒಂದು ಬೆಂಕಿಯ ಉಂಡೆಯಾಗಿ, ಭಸ್ಮವಾಗಿ, ಬೂದಿಯಾಗಿ ಹೋಗ್ತದೆ. ಬ್ರಹ್ಮರಕ್ಷಸ್ಸಿನ ರೂಪ ಬರುವುದು ಯಾವಾಗ ಕೇಳಿದ್ರೆ, ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರವೇ ಬರುವುದು. ಮೋಕ್ಷ ಪ್ರಾಪ್ತಿ ಆಗದೇ ಇದ್ದಾಗ ಆ ಸ್ಥಿತಿಯಲ್ಲಿ ಇರ್ತದೆ ಅದು. ಆ ಬ್ರಹ್ಮರಕ್ಷಸ್ಸಿಗೂ ಕೂಡ ಮೋಕ್ಷ ಪ್ರಾಪ್ತಿ ಆಯಿತು. ಇಲ್ಲಿ ಏನು ಶಾನುಭೋಗರ ದಂಪತಿಗಳಿಗೆ ಒಳ್ಳೆಯ ಮಗು ಪ್ರಾಪ್ತಿ ಆಯಿತು. ಆಗ ಈ ಬ್ರಾಹ್ಮಣ ಯುವಕನನ್ನ ಬಹಳ ಗೌರವದಿಂದ ಅವರನ್ನ ಬಳಸಿಕೊಂಡು ಅವರಿಗೆ ಬೇಕಾದದ್ದನ್ನೆಲ್ಲ ಆ ಮನೆತನದಿಂದ ಕೊಟ್ಟು, ಕೊನೆಗೆ ಆ ಯಜಮಾನನ ಸ್ವತಃ ಅಣ್ಣನ ಮಗಳನ್ನೇ ದಾರೆ ಎರೆದು ವಿವಾಹವನ್ನು ಮಾಡಿಸಿ, ಇಲ್ಲಿ ಒಂದು ಮೃತ್ತಿಕೆ, ಒಂದು ದುಷ್ಟಶಕ್ತಿಯನ್ನ ದೂರ ಮಾಡಿ ಆ ದುಷ್ಟಶಕ್ತಿಗೂ ಮೋಕ್ಷವನ್ನ ಕೊಟ್ಟು, ಈ ಮನೆತನದಲ್ಲಿ ಸಂತತಿ ಇಲ್ಲದೆ ಇರುವಂತವನಿಗೆ ಸಂತತಿಯನ್ನ ಕರುಣಿಸಿ, ಈ ಬ್ರಾಹ್ಮಣ ಯುವಕನಿಗೆ ಮಂಗಳ ಕಾರ್ಯವನ್ನ ಮಾಡಿ ದಾಂಪತ್ಯ ಜೀವನವನ್ನ ಕೊಟ್ಟು, ಹಾಗಾದ್ರೆ ಒಂದು ಮೃತ್ತಿಕೆ ಎಷ್ಟು ಕೆಲಸವನ್ನ ಮಾಡಿತ್ತು ಅಂದ್ರೆ, ಈ ಪ್ರಕೃತಿಯಲ್ಲಿ ಒಂದಷ್ಟು ನಮ್ಮನ್ನ ಡಿಸ್ಟರ್ಬ್ ಮಾಡಬಹುದಾದಂತಹ ವೈಬ್ಸ್ಗಳು ಉಂಟು. ಅದರಿಂದ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ರಾಯರ ನಾಮಸ್ಮರಣೆ ಅದ್ಭುತ ಸೂತ್ರ, ಅದ್ಭುತ ಮಂತ್ರ. ಹಾಗಾಗಿ ನೀವೇನು ಮಂತ್ರಾಲಯದಲ್ಲಿ ಹೋದಾಗ ಗಮನಿಸಿದ್ದೀರಿ ಅದು ಸತ್ಯ. ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ. ನೋ ಡೌಟ್.
ರಾಯರು ಕರೆದಂತೆ ಬರುವವರು, ಕರೆದಲ್ಲಿಗೆ ಬರುವವರು. ಈ ಈ ಒಂದಷ್ಟು ಸಾಲ್ಗಳು ಆಗಾಗ ರಾಯರ ಭಕ್ತರೆಲ್ಲರೂ ಕೂಡ ಗುನುಗ್ತಾರೆ. ಅಂದ್ರೆ ನಮ್ಮ ಒಡ ಹುಟ್ಟಿದವರೇ ಆಗ್ಲಿ ಅಥವಾ ನಾವು ಮದುವೆ ಆಗಿರುವಂತಹ ಗಂಡನೇ ಆಗ್ಲಿ ಎಷ್ಟು ದಿನ ಅಂತ ನಮ್ಮ ಜೊತೆಗೆ ಬರ್ತಾರೆ. ಆದ್ರೆ ರಾಯರು ಸ್ನೇಹಿತರಾಗಿ, ಜೊತೆಗೆ ನನ್ನ ಅಣ್ಣನಾಗಿ, ಅಥವಾ ನಾವು ಯಾವ ರೀತಿ ಕರಿತೀವಿ ಆ ರೀತಿ ಬರ್ತಾರೆ ಅಂತ ಒಂದಷ್ಟು ಕಡೆ ನಾನು ಕೇಳ್ಪಟ್ಟಿದ್ದೀನಿ ಗುರುಗಳೇ. ಇದ್ರ ಬಗ್ಗೆ ಹೇಳೋದಾದ್ರೆ ಇದಕ್ಕೆ ಉತ್ತರ ಕೊಟ್ಬಿಟ್ಟಲ್ಲ ಆಗ್ಲೇ ನಾನು. ಸಾಕಾರ ಗುರುಗಳು Okay, ಮತ್ತೆ ಪಾರಮಾರ್ಥಿಕ ಗುರುಗಳು, ನಾನು ಆಗ ಹೇಳಿದೆ ಅಣ್ಣ ತಮ್ಮ ಅಕ್ಕ ತಂಗಿ ಕಟ್ಟಿಕೊಂಡ ಹೆಂಡತಿ ಮಕ್ಕಳು, ಇದೆಲ್ಲವುದೂ ಕೂಡ ಒಂದು ಸೀಮಿತ ಕಾಲಾವಧಿಗೆ ಮಾತ್ರ ನಮ್ಮ ಜೊತೆಗಿರುವಂತಹದ್ದು. ರಾಯರು ಅನ್ನುವಂತಹ ಪದ ಏನಿದೆ ಅಥವಾ ಅನುಭವ ಏನಿದೆ, ಇದು ಶಾಶ್ವತವಾದದ್ದು. ಇದನ್ನ ರಾಯರನ್ನ ಭಜಿಸಿದವರು, ಭಕ್ತಿ ಮಾಡಿದವರು, ಅವರಿಂದ ಅನುಭವ ಆದವರು ಅದೆಷ್ಟೋ ಜನಗಳು. ಅದು ಲಿಮಿಟ್ಲೆಸ್. ಅದಕ್ಕೆ ಗಣಿತ ಮಾಡಿ ಇಷ್ಟು ಜನಗಳು ರಾಯರ ಭಕ್ತರು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದಕ್ಕೆ ನೀವು ಇಂಡಿವಿಜುವಲ್ ಆಗಿ ಫಾಲೋ ಮಾಡಿದರೆ ಯು ಫೀಲ್ ಇಟ್. ನೀವು ಖಂಡಿತ ಅನುಭವಕ್ಕೆ ತೆಗೆದುಕೊಳ್ತೀರಿ. ಇದು ನನ್ನ ಅನುಭವ ನಿಮಗಾಗಬೇಕು ಹೇಳುವ ಯಾವ ನಿರ್ಣಯವೂ ಇಲ್ಲ ಇಲ್ಲಿ. ವೆರಿ ಕ್ಲಿಯರ್. ನಾನು ಯಾವಾಗಲೂ ಅಧ್ಯಾತ್ಮದ ಉಪದೇಶವನ್ನ ಮಾಡುವಾಗ ನಾನು ಯಾವಾಗಲೂ ಹೇಳೋದಿಷ್ಟೇ, ನೀವು ನನಗಾದ ಅನುಭವವನ್ನು ನೀವು ತಗೊಳ್ಬೇಕು ಹೇಳುವಂತಹ ಮೈಂಡಲ್ಲಿ ನೀವು ಇರಬೇಡಿ. ನಿಮ್ಮದ್ದೇ ಆದಂತಹ ಒಂದು ಅಧ್ಯಾತ್ಮದ ಅನುಭವವನ್ನು ತೆಗೆದುಕೊಳ್ಳುವುದಕ್ಕೆ ನೀವು ಮುಕ್ತವಾಗಿ ಸಿದ್ಧರಾಗಿ. ರಾಯರ ಬಗೆಗಿನ ಆರಾಧನೆ ಅಥವಾ ರಾಯರ ಬಗೆಗಿನ ಅನುಭವವನ್ನು ನೀವು ತಂದುಕೊಳ್ಬೇಕು ಅಂತಂದ್ರೆ ನಿಮ್ಮದ್ದೇ ಆದಂತಹ ಜ್ಞಾನದ ಮೂಲಕ ನೀವು ರಾಯರ ಜೊತೆಗಿನ ಸಂಪರ್ಕವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಿ ನೀವು ರಾಯರ ಜೊತೆಗೆ ಸಂಪರ್ಕವನ್ನು ಬೆಳೆಸಿದಾಗ ಯು ಫೀಲ್, ನೀವು ಖಂಡಿತವಾಗಲೂ ಅಲ್ಲಿ ಅನುಭವವನ್ನು ತಂದುಕೊಳ್ತೀರಿ. ಹಾಗಾಗಿ ಕರೆದಲ್ಲಿಗೆ ಬರುವವರು ಹೌದು, ನಮ್ಮ ಸಂಕಟಗಳ ಜೊತೆಗೆ ಅವರು ನಿಂತುಕೊಂಡು ಅದನ್ನು ಎದುರಿಸುವವರು ಹೌದು, ಒಳ್ಳೆಯ ಜ್ಞಾನವನ್ನು ಕೊಡುವವರು ಹೌದು, ಒಳ್ಳೆಯ ಅನುಭವವನ್ನು ಕೊಡುವವರು ಹೌದು, ಒಳ್ಳೆಯ ಪರೀಕ್ಷೆಯನ್ನು ನಮ್ಮ ಬದುಕಿನಲ್ಲಿ ಕೊಟ್ಟು ಆ ಪರೀಕ್ಷೆಯಲ್ಲಿ ಪಾಸಾಗ್ಲಿಕ್ಕೆ ಬೇಕಾದಂತಹ ಅನುಗ್ರಹವನ್ನು ಮಾಡುವವರು ಕೂಡ ಅವರೇ. ಎಲ್ಲವುದೂ ಕೂಡ ಅವರೇ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಒಂದು ಒಳ್ಳೆಯ ಭಾವನೆಯಿಂದ ಒಳ್ಳೆಯ ಭಕ್ತಿಯನ್ನು ಮಾಡಿದ್ದೇ ಹೌದಾದರೆ ಬದುಕಿನಲ್ಲಿ ರಾಯರ ಕೃಪೆ ಖಂಡಿತ ನಮ್ಮ ಅನುಭವಕ್ಕೆ ಬರ್ತದೆ. ತನ್ಮೂಲಕ ನಾವೇನೋ ಮಾಡಿಬಿಡುತ್ತೇವೆ ಅಂತಲ್ಲ, ಬೆರಳೆಣಿಕೆಯ ಒಂದು ಸಮಾಜ ಸೇವೆ ನಮ್ಮಿಂದ ಆದರೂ ಕೂಡ ಅದು ನಮಗೆ ಬದುಕಿಗೆ ಸಾರ್ಥಕ. ಇಲ್ಲದಿದ್ದರೆ ಎಲ್ಲ ಜೀವಿಗಳು ಹುಟ್ಟುತ್ತಾವೆ, ಬದುಕುತ್ತಾವೆ, ಉಂಟಲ್ಲ ಆಹಾರ ನಿದ್ರಾ ಭಯಮೈತು ನಂಚ ಅಂತ ಎಲ್ಲ ಜೀವಿಗಳಿಗೂ ಇದೆ, ಎಲ್ಲವುದೂ ಇದೆ. ಸೊ ಅಷ್ಟೇ ಬದುಕು ಆದರೆ ಆ ಬದುಕಿಗೆ ಏನು ವ್ಯಾಲ್ಯೂ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಸಾರ್ಥಕತೆಯನ್ನು ಕಾಣಬೇಕು ಅಂತಂದ್ರೆ ನಮ್ಮ ಹಿಂದೆ ಒಂದು ಮಹತ್ತರವಾದಂತಹ ಅನುಗ್ರಹ ಶಕ್ತಿ ಇದ್ರೆ, ಮತ್ತೆ ನೀವು ಡಿಸೈಡ್ ಮಾಡಲೇಬೇಡಿ. ತುಂಬ ಕ್ಲಿಯರ್ಲಿ ನಾನು ಹೇಳ್ತೇನೆ, ನಮ್ಮ ಬದುಕನ್ನು ಕೂಡ ನಾವು ಡಿಸೈಡ್ ಮಾಡ್ತೇವೆ ಅನ್ನೋದು ಶೂನ್ಯ. ಹಾಗಾಗಿ ಬದುಕು ಬಂದಂತೆ ಸ್ವೀಕರಿಸಿ ಅದರ ಜೊತೆಗೆ ನೀವು ಜರ್ನಿ ಮಾಡಿ ತುಂಬ ಸಂತೋಷದ ಬದುಕನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ. ಅದು ಯಾವ ಆಯಾಮದಲ್ಲಿ ಕೇಳಿದ್ರು ಇದೇ ಉತ್ತರ. ಅದು ನೀವು ಯಾವುದ್ರಲ್ಲಿ ಬೇಕಾದ್ರೂ ಕೇಳಿ. ನಾವು ಭೌತಿಕವಾದದ್ದಕ್ಕೆ ಅಂಟಿಕೊಳ್ತಾ ಭೌತಿಕವಾದದ್ದಕ್ಕೆ ಪ್ರಾಧಾನ್ಯತೆಯನ್ನ ಕೊಡ್ತಾ ನಾವು ಜರ್ನಿ ಮಾಡ್ತೇವೆ ನೋಡಿ, ನಮಗೂ ದುಃಖ ಜಾಸ್ತಿ. ಈ ದುಃಖಕ್ಕೆ ನಮ್ಮ ಬೇಕುಗಳು, ನಮ್ಮ ನಿರ್ಣಯಗಳು, ನಮ್ಮ ನಿರೀಕ್ಷೆಗಳು, ಇದು ಕಾರಣ ದುಃಖಗಳಿಗೆ. ಈ ದುಃಖದಿಂದ ನೀವು ಪ್ರೊಟೆಕ್ಟಿವ್ ಆಗಿರ್ಬೇಕಾ, ನೀವು ಇದು ಯಾವುದನ್ನು ಮಾಡಬೇಡಿ. ತುಂಬಾ ಈಸಿ. ನನ್ನ ಹಿಂದೆ ಒಂದು ಅನುಗ್ರಹ ಶಕ್ತಿ ಇದೆ, ಅಥವಾ ಪ್ರಕೃತಿ ನಿರ್ಣಯ ಮಾಡ್ತದೆ. ಮಳೆ ಬರಬೇಕು ಅಂತ ನಾವು ನಿರ್ಣಯ ಮಾಡೋದಿಲ್ಲ, ಪ್ರಕೃತಿ ನಿರ್ಣಯ ಮಾಡ್ತದೆ. ಅಥವಾ ಯಾವುದೋ ಒಂದು ಘಟನೆಗಳು ಇಲ್ಲಿ ಭೂಮಿಯಲ್ಲಿ ನಡಿಬೇಕು ಅಂತಂದ್ರೆ ನಾವು ನಿರ್ಣಯ ಮಾಡೋದಿಲ್ಲ, ಪ್ರಕೃತಿ ಅದು ಜೋಡಿಸ್ತಾ ಹೋಗ್ತದೆ. ಈ ಜೋಡಿಸುವಿಕೆಯನ್ನೇ ಅನುಗ್ರಹ ಶಕ್ತಿ ಅಂತ ನಾನು ನಂಬುತ್ತೇನೆ. ಇದು ಡಿಸೈಡ್ ನೇಚರ್, ಪ್ರಕೃತಿ ಡಿಸೈಡ್ ಫ್ಯಾಕ್ಟರ್. ಹಾಗಾಗಿ
ನೀವು ಅದಕ್ಕೆ ಶರಣಾಗಿ ಅದರ ಮೊರೆ ಹೋಗಿ ಅದನ್ನು ಪ್ರೀತಿ ಮಾಡಿ ಅದರ ಸಂಪರ್ಕ ಮಾಡಿ ಅದರ ಜೊತೆಗೆ ಬದುಕುವ ಪ್ರಯತ್ನ ಮಾಡಿ. ಅದು ಕೂಡ ನಿಮ್ಮನ್ನು ಸ್ವೀಕಾರ ಮಾಡ್ತದೆ, ಅದರ ಜೊತೆಗೆ ಅದು ಕರ್ಕೊಂಡು ಹೋಗ್ತದೆ. ಇದು ರಾಯರು. ಹಾಗಾಗಿ ರಾಯರು ಶಾಶ್ವತ, ಮತ್ತುಳಿದಿದ್ದೆಲ್ಲ ನಶ್ವರ. ಈಶ್ವರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.